ದೇವ್ರ ಮನೆಯಲ್ಲಿ ಪ್ರಾಪರ್ ಆಗಿ ಏನ್ ಇಡಬೇಕು ಏನ್ ಇಡಬಾರ್ದು. ಕೆಲವ್ರ ಮನೇಲಿ ನೋಡಿದ್ರೆ ದೇವ್ರ ಮನೆ ತುಂಬಾ ಫೋಟೋಗಳಿರುತ್ತೆ, ಕೆಲವ್ರ ಮನೇಲಿ ಒಂದೇ ಫೋಟೋ ಇರುತ್ತೆ. ಸ್ವಚ್ಛವಾಗಿ ಇಟ್ಕೋಬೇಕು, ನೀಟಾಗಿ ಒಂದೇ ಒಂದ್ ದೇವ್ರು ಇಟ್ಕೋ, ಭಕ್ತಿಯಿಂದ ಪೂಜೆ ಮಾಡಿ. ಆಕಾಶಕ್ಕಲ್ಲಿ ನೋಡಿ ನಾವು ಹಿಂದಿನ ಜನ್ಮದಲ್ಲಿ ಹೇಗ್ ಸತ್ತಿದ್ವಿ ಅಂಡ್ ಈ ಜನ್ಮದಲ್ಲಿ ಯಾವಾಗ ಸಾಯ್ತೀನಿ. ನನ್ಗೆ ಏನ್ ಗೊತ್ತಾ, ಯಾರು ಕ್ಲೈಂಟ್ ಬಂದ್ರೆ ಫಸ್ಟ್ ಕೇಳ್ತೀನಿ, ನಾನು ಕ್ವೆಶನ್ಸ್ ಬಂದು ಕೇಳ್ತೀನಿ, ಏನ್ ಬೇಕು ಫಸ್ಟ್. ಕರೆಕ್ಟ್, ಅದನ್ನೊಂದು ಕೇಳ್ಬೇಕು ಅನ್ಕೊಂಡೆ. ದೇವ್ರ ಮನೆಯಲ್ಲಿ ಪ್ರಾಪರ್ ಆಗಿ ಏನ್ ಇಡಬೇಕು ಏನ್ ಇಡಬಾರ್ದು. ಮನೆ ದೇವ್ರ ಫೋಟೋ, ಓಕೆ, ಮೇನ್ ಮನೆ ದೇವ್ರ ಫೋಟೋ. ನಿನಗೆ ಯಾವ್ದು ಇಷ್ಟವಾದ ದೇವತೆ, ಇಷ್ಟ ದೇವತಾ. ನಾವು ಯಾವಾಗಲೂ ಸಂಕಲ್ಪ ಮಾಡ್ಕೊಳ್ಳುವಾಗ ಇದೇ ಹೇಳೋದು, ಇಷ್ಟ ದೇವತೆ ನಾವು ಆರಾಧನೆ ಮಾಡಿ, ಮನೆ ದೇವ್ರ ಹೆಸರು ಹೇಳಿ. ಇದೆರಡು ಬಿಟ್ಟರೆ ಇನ್ನೇನಾದ್ರೂ ಸಂಕಲ್ಪ ಮಾಡ್ತೀರಾ? ಕೆಲವ್ರ ಮನೇಲಿ ನೋಡಿದ್ರೆ ದೇವ್ರ ಮನೆ ತುಂಬಾ ಫೋಟೋಗಳಿರುತ್ತೆ, ಕೆಲವ್ರ ಮನೇಲಿ ಒಂದೇ ಫೋಟೋ ಇರುತ್ತೆ. ಹೌದು, ಇದೆರಡಕ್ಕೂ ಡಿಫ್ರೆನ್ಸ್ ಏನು? ತುಂಬಾ ಫೋಟೋಸ್ ತಗೊಂಬಂದ್ರೆ ಒಂಥರ ಏನ್ ಹೇಳ್ತಾರೆ, ಪಾಸ್ಪೋರ್ಟ್ ಒಂಥರ ಹಾಟ್ಸ್ಪಾಟ್ ಇದ್ದಂಗೆ ಎಲ್ಲಿ ಬೇಕಾದ್ರೂ ಸಿಗ್ತಾ ಇರತ್ತಲ್ಲ, ಹಂಗೆ ಯೂಸ್ ಮಾಡ್ಕೋತಾರೆ ಅದನ್ನ. ಬಟ್ ಅವೆಲ್ಲ ವರ್ಕ್ ಆಗಲ್ಲ. ಫೋಟೋದಿಂದ ದೇವ್ರು ಬರುತ್ತೆ ಅಂದ್ರೆ ಎಷ್ಟೊಂದು ಕೆಲಸಗಳಾಗು. ಅಂಡ್ ಕೆಲವರು ಇಟ್ಕೊಂಡಿದೀವಲ್ಲ ಅಂತ ಎಸಿಬಾರದು ಅಂತ ಇಟ್ಕೊಂಡಿರ್ತಾರೆ, ಅದಕ್ಕೊಂದು ರೀಸನ್ ಇರಲ್ಲ. ಈ ಕ್ಯಾಲೆಂಡರ್ಗಳಲ್ಲಿರೋ ದೇವ್ರುಗಳನ್ನು ಹಾಗೆ ಇಟ್ಕೊಂಡಿರ್ತಾರೆ, ಎಸಿಬಾರ್ದು ದೇವರು ಅಂತ ಅನ್ಕೊಂಡಿರ್ತಾರೆ. ಅಂಡ್ ಇನ್ನೆಲ್ಲೋ ಪ್ರಸಾದ ತೊಗೊಂಬಂದಿರ್ತಾರೆ, ಅದು ಎಕ್ಸ್ಪೈರಿ ಆಗೋಗ್ಬಿಟ್ಟಿರುತ್ತೆ, ಅದನ್ನು ದೇವ್ರ ಮನೇಲಿ ಇಟ್ಟಿರ್ತಾರೆ. ಅದು ಆ್ಯಕ್ಚುಲಿ ಇನ್ನೂ ಅದನ್ನ ಏನಂತಾರೆ, ಆ ಕ್ಲೀನಾಗಿರೋ ವಾತಾವರಣನ ಇನ್ನೂ ಕೆಡಿಸ್ದಂಗೆ ಆಗಲ್ವಾ? ದೇವಸ್ಥಾನಕ್ಕೆ ಹೋಗ್ತಾರೆ, ಇಷ್ಟು ಉಪ್ಪು ತಗೋತಾರೆ, ಸುರಿತಾರೆ, ಆಯ್ತಾ, ನೈವೇದ್ಯ ಮಾಡ್ತಾರೆ, ಅದಕ್ಕೊಂದು ಪ್ಲೇಟ್ ಇಲ್ಲ, ಅದಕ್ಕೊಂದು ನೀಟ್ ಇಲ್ಲ. ಅದನ್ನ ನೈವೇದ್ಯ ಮಾಡಿದ್ದು ದೇವ್ರು ತಿಂದಿದ್ಯಾ, ನೀನು ನೋಡಿದ್ಯಾ? ಇಲ್ಲಲ್ಲ. ನಾನು ನಂಬಿಕೆನ ನಂಬ್ತೀನಿ, ಮೂಢನಂಬಿಕೆಗಳನ್ನ ನಂಬಲ್ಲ. ನಿನ್ನ ಒಳಗಡೆ ಆತ್ಮ ಶುದ್ಧವಾಗಿದ್ರೆ ದೇವ್ರಿಗೆ ನೀನು ಕಲ್ಲು ಕೊಟ್ಟರು ಪ್ರಸಾದಾನೆ. ನಿನ್ನ ಮನೆ ದೇವ್ರ ಮನೇಲೂ ಹಾಗೇನೆ ಸ್ವಚ್ಛವಾಗಿ ಇಟ್ಕೋಬೇಕು. ನೀಟಾಗಿ ಒಂದೇ ಒಂದು ದೇವ್ರು ಇಟ್ಕೋ, ಭಕ್ತಿಯಿಂದ ಪೂಜೆ ಮಾಡಿ. 21 days ಇಲ್ಲ, 41 days ಇಲ್ಲ, 48 daysಗಾರು ಕನೆಕ್ಟ್ ಆಗುತ್ತೆ. ಅಂಡ್ ಯೂಶಲಿ ವಿಗ್ರಹಗಳು ಇಟ್ಕೊಳ್ಳೋದು ಮತ್ತೆ ಫೋಟೋಗಳು ಇಟ್ಕೊಳ್ಳೋದಕ್ಕೂ ಡಿಫ್ರೆನ್ಸ್ ಇದೆಯಾ? ವಿಗ್ರಹಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಇಲ್ಲ, ಯಾವ ದೇವರು ವರ್ಕ್ ಆಗಲ್ಲ. ಸುಮ್ಮನೆ ಕಲ್ಲಿಟ್ಕೊಂಡು ಪೂಜೆ ಮಾಡ್ದಂಗಿರುತ್ತೆ. ಕಲ್ಲಿಗೂ ಒಂದು ಪ್ರಾಣ ಪ್ರತಿಷ್ಠಾಪನೆ ಬೇಕು. ಹೇಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು? ಅದು ನಾವು ಎನರ್ಜೀಸ್ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀವಿ. ಈಗ ನಮ್ಮ ಮನೆಯಲ್ಲಿರೋ ದೇವರಿಗೆಲ್ಲ ನಾವು ಎನರ್ಜೀಸ್ ಹಾಕಿರ್ತೀವಿ. ಸೊ ನಾವು ಏನೇ ಮಾಡಿದ್ರು ಅದು ನಮಗೆ ಆನ್ಸರ್ ಮಾಡಬೇಕು. ಶೇಕ್ ಆಗಬೇಕು, ಇಲ್ಲ ನಿಂತ್ಕೊಬೇಕು, ಕೈಯಲ್ಲಿ ಮಲಗಿದ್ದು ಎದ್ಬಿಡ್ಬೇಕು. ಈ ಥರ ಪ್ರಾಣ ಪ್ರತಿಷ್ಠಾಪನೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಇರುತ್ತೆ. ಮಂತ್ರಸಿದ್ಧಿ ಮಾಡಿ ಅದಕ್ಕೆ ಯಂತ್ರ ಹಾಕಿ, ಯಂತ್ರದಿಂದನೇ ಕೂಡ್ಸೋದೆ, ಲಾಕ್ ಮಾಡೋದೆ ದೇವಿನ ಯಂತ್ರದಿಂದ, ಯಂತ್ರ ಮಂತ್ರದಿಂದ. ಬಟ್ ಈಗ ಮತ್ತೆ ಮನೆಗಳಲ್ಲಿ ದೇವ್ರ ಮನೆಯಲ್ಲಿ ಪೂಜೆ ಮಾಡೋದು ಆ ಥರದ್ದು ಏನೂ ಮಾಡದೆ ಸುಮ್ಮನೆ ಒಂದು ವಿಗ್ರಹ ಇಟ್ಟು ಇಲ್ಲ ಯಾವುದೋ ಒಂದು ಫೋಟೋ ಇಟ್ಟು ಮಾಡ್ತಿರ್ತಾರಲ್ಲ, ಯಂತ್ರಗಳು ತಗೊಂಡು ಹೋಗಿ ಇಟ್ಟಿರ್ತಾರೆ ಒಬ್ಬೊಬ್ಬರ ಮನೆಯಲ್ಲಿ. ಯಂತ್ರನ ಸಿದ್ಧಿ ಮಾಡ್ಕೊಂಡಿರೋ ಗುರುಗಳಿಂದ ತಗೊಂಡು ಹೋದಾಗ ಸ್ವಲ್ಪ ಎನರ್ಜೀಸ್ ಎಕ್ಸ್ಚೇಂಜ್ ಆಗಿರುತ್ತೆ. ಬಟ್ ಅವ್ರು ತಂದಿರೋ ಫೋಟೋಯಿಂದ ಎಕ್ಸ್ಚೇಂಜ್ ಆಗಿರಲ್ಲ. ಕಂಪ್ಯಾರಿಟಿವ್ಲಿ ಈಗ ಯಾರು ಇಡಬೇಕು ಅಂತ ಅನ್ಕೊಳ್ಳೋರು, ಈಗ ಒಂದು ಹೊಸ ಮನೆ ಅನ್ನೋದು ಅವ್ರು ದೇವ್ರ ಮನೆ ನೀಟಾಗಿ ಇಡಬೇಕು ಅನ್ಕೊಳ್ಳೋರು, ಫೋಟೋ ಇಟ್ಕೊಳ್ಳೋದು ಒಳ್ಳೇದಾ ವಿಗ್ರಹ ಇಟ್ಕೊಳ್ಳೋದು ಒಳ್ಳೇದಾ? ಫೋಟೋ ಇಟ್ಕೊಳ್ಳೋದು ಒಳ್ಳೇದು. ಅವ್ರವ್ರ ಮನಸ್ಥಿತಿಗಳು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಅವ್ರವ್ರ ಪರ್ಸ್ನಲ್ ಇರತ್ತೆ. ನೀನು ಹೀಗೆ ಬದುಕು ಅಂತ ಹೇಳಲಿಕ್ಕೆ ನನಗೂ ಇಷ್ಟ ಇಲ್ಲ. ಅವ್ರು ಏನು ಇಟ್ಕೊಂಡಿರ್ತಾರೆ ಅದನ್ನು ಶ್ರದ್ಧೆಯಿಂದ ಮಾಡಿ ಅನ್ನೋದಷ್ಟೇ ಅಲ್ವಾ? ಅಂಡ್ ತುಂಬಾ ಜನ ಕೇಳ್ತಾರ ನಿಮ್ಮನ್ನ, ಆಕಾಶಕ್ಕಲ್ಲಿ ನೋಡಿ ನಾವು ಹಿಂದಿನ ಜನ್ಮದಲ್ಲಿ ಹೇಗ್ ಸತ್ತಿದ್ವಿ ಅಂಡ್ ಈ ಜನ್ಮದಲ್ಲಿ ಯಾವಾಗ ಸಾಯ್ತೀನಿ, ಎಷ್ಟು ವರ್ಷ ನನಗೆ ಆಯಸ್ಸಿದೆ ಕೇಳ್ತಾರೆ. ಅದೆಲ್ಲ ನೋಡ್ಬೇಕಂದ್ರೆ ಕನೆಕ್ಟ್ ಮಾಡ್ಬಿಡ್ತೀನಿ, ನೀವೇ ನೋಡ್ಕೊಂಡ್ ಬನ್ನಿ. ಯಾಕಂದ್ರೆ ನಾನು ಅವೆಲ್ಲ ಅಷ್ಟೆಲ್ಲ ಸೀನ್ ತಗೊಂಡು ಅಷ್ಟು ದೂರ ಎಲ್ಲ ಹೋಗಲ್ಲ. ನನ್ನ ಮೇನ್ ಏನಿದೆ, ನನಗೆ ಇನ್ನೊಂದು ಕಾಲ್ ವೆಯ್ಟ್ ಮಾಡ್ತಾ ಇರ್ತಾರೆ, ಇನ್ನೊಂದು ಕಾಲ್ ವೆಯ್ಟ್. ನನಗೇನು ಗೊತ್ತಾ, ಯಾರು ಕ್ಲೈಂಟ್ ಬಂದರೆ ಫಸ್ಟು ಕೇಳ್ತೀನಿ, ನಾನು ಕ್ವೆಶನ್ಸ್ ಬಂದು ಕೇಳ್ತೀನಿ, ಏನು ಬೇಕು ಫಸ್ಟು. ರೀಸೆಂಟಾಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ, ಬಿಫೋರ್ ಕೆರಿಯರು ನೋಡ್ಕೊಳ್ಳಿ ಅಂದೆ ಫಾರಿನ್ ಕ್ಲೈಂಟು. ನಾನು ಹೇಳಿದೆ, ಇಲ್ಲ ದವ್ಯ ನೋಡ್ಕೊಂಡಿಲ್ಲ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ, ಈ ಕೆರಿಯರ್ ಬ್ಲಾಕ್ ಓಪನ್ ಮಾಡಬೇಕು. ನಾನು ಮಗು ಇಟ್ಕೋಬೇಕಾ ಇಟ್ಕೋಬಾರ್ದಾ ಹೇಳಲಿಕ್ಕೆ ನಾನು ರೆಡಿ ಇಲ್ಲ. ಅವ್ರು ಕೇಳ್ತಾ ಇದ್ರು, ನಾನು ಹೇಳಿಲ್ಲ. ಯಾಕಂದರೆ ಇದೆಲ್ಲ ಕಾರ್ಮಿಕ್, ನಾನು ತಗೊಳ್ಳಲ್ಲ. ನಾನು ಮುಂಚೆ ಹೇಳಿದ್ದೆ ನಿಮಗೆ, ನಾನು ಕಾಲ್ ಪಿಕ್ ಮಾಡಿಲ್ಲ ಅವ್ರದ್ದು. ಯಾಕೆ ಅವ್ರು ತುಂಬ ಕಾಲ್ ಮಾಡಿದರು, ನಾನು ಹೇಳೇ ನಾನು ಪಿಕ್ ಮಾಡಲ್ಲ. ಯಾಕೆ ಅಂದರೆ ಅದು ಕಾರ್ಮಿಕ್, ಆ ಸೋಲ್ನ ನಾನು ಬೇಡ ಅನ್ನೋಕ್ಕಾಗಲ್ಲ. ಬರ್ತೀನಿ ಅನ್ನೋದು ಬರ್ತೆ ಅಂತ ಹೇಳಿದ್ದು, ನೀನು ಕೇರ್ಫುಲ್ ಆಗಿರಬೇಕಾಗಿತ್ತು. ಈಗ ಏನಾಗಿದೆ, ಕೆರಿಯರ್ ಬ್ಲಾಕ್ ಓಪನ್ ಮಾಡಿದೆ,
ಮೊನ್ನೆ ರೀಸೆಂಟಾಗಿ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡ್ತಾ ಇದ್ದೀನಿ ಯಾಕಂದರೆ ಈಗ ಮಗು ಜೊತೆ ಅದನ್ನು ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಾಯ್ತು. ಬಿಫೋರೇ ಮಾಡ್ಕೋಬೇಕಾಗಿತ್ತು ಇವ್ರು ಇದನ್ನು. ಅವತ್ತು ಇಗ್ನೋರ್ ಮಾಡಿದ್ರು, ಇವಳು ಹೇಳಿದ ತಕ್ಷಣ ಆಗೋಗುತ್ತಾ ಅನ್ನೋ ಲೆವೆಲ್ಗೆ ಹೋಗಿತ್ತು ಮೈಂಡ್ ಸೆಟ್. ಅದಾದಮೇಲೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಬರ್ತಾರೆ. ಈಗ ಮನೇಲಿ ಯಾರಿಗಾರು ಒಬ್ರಿಗೆ ಶಾಪ ಇರುತ್ತೆ ಆನ್ಸಿಸ್ಟರ್ಸ್ಗೆ ಅಂತಂದ್ರೆ ಅದು ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ತಟ್ಟುತ್ತೆ ಅಂತ ಹೇಳ್ತೀವಿ. ಹಳೆ ಕಾಲದಲ್ಲೆಲ್ಲ ಮಾತಾಡ್ತಿರೋ ಶಾಪ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತಟ್ಟುತ್ತೆ ಅಂತ. ಕ್ಯಾನ್ಸರ್ಸ್ ಎಲ್ಲ ನಿಮಗೆ ಹಾ. ಕ್ಯಾನ್ಸರ್ ಬಂದ ತಕ್ಷಣ ಗೆಡ್ಡೆ ತೊಗೊಂಡೋಗಿ ಬೊಂಬೆ ಕಳಿಸ್ತಾರೆ. ಯಾಕೆ ಕಳಿಸ್ತಾರೆ? ನಿಮ್ಮ ಪೂರ್ವಜರದಿತ್ತ ಎಷ್ಟನೇ ಜನ್ರೇಷನ್ದಿದು ಅಂತ. ಆಕಾಶಿಕಲ್ಲಿ ಸೇಮ್ ಹಂಗೆ ನಿಮ್ದು ಒಂದು ಗೆಡ್ಡೆ ಇದು ಕ್ಯಾನ್ಸರ್ ಬಂದಿರತ್ತೆ, ಒಂದು ಗೆಡ್ಡೆ ತಗೊಂಡು ಅದನ್ನು ತಗೊಂಡು ಯಾರಿಗೆ ಭಾಗ ಕ್ಯಾರಿ ಆಗಿದೆ 4 ಜನರೇಷನ್ ಇರುತ್ತೆ, 5th ಜನರೇಷನ್ ಇರುತ್ತೆ. ಅವ್ರು ಬದುಕಿದಾಗ್ಲೇ ಇದಕ್ಕೆ ಮೋಕ್ಷ ಕೊಡಬೇಕು. ಈ ಕ್ಯಾನ್ಸರ್ಗೆ 1008 ಲಿಂಗಗಳನ್ನ ಮದಿ ಹತ್ರ ಮಾಡಿಬಿಟ್ಟು ಅದನ್ನು ಈ ಜನ್ಮದಲ್ಲಿ ಇವರೇ ತೊಗೊಂಡು ಹೋಗ್ಬೇಕಿದು ಕ್ಯಾನ್ಸರು ನೆಕ್ಸ್ಟ್ ಜನ್ರೇಷನ್ಗೆ ಕ್ಯಾರಿ ಆಗಬಾರ್ದು. ಸೊ 1008 ಲಿಂಗನ ನೀವು ಪೂಜೆ ಮಾಡಿಬಿಟ್ಟು ಮಹಾಮೃತ್ಯುಂಜಯ ಮಂತ್ರ ಹೇಳಿ ಅದು ಹೋಮ ಮಾಡಿಸಿ ನದಿ ಒಳಗಡೆ ಬಿಡಬೇಕು. ಆವಾಗ ನಿಮಗೆ ಕ್ಯಾರಿ ಆಗಲ್ಲ. ಕ್ಯಾನ್ಸರ್ ಯಾವಾಗಲೂ ಬೇಕಾದ್ರೆ ನೋಡಿ ಆನ್ಸಿಸ್ಟರ್ ಫಸ್ಟ್ ಹಾರ್ಟ್ ಅಟ್ಯಾಕು ಕೂಡ ನಿಮ್ಮಪ್ಪ ತೀರ್ ಹೋಗಿದ್ರಾ ಅಂತಾನೆ ಕೇಳ್ತಾರೆ. ಸೊ ಇದೆಲ್ಲ ಆನ್ಸಿಸ್ಟರ್ ಕರ್ಮ ಅನ್ನೋಕ್ಕಿಂತ ಜನ್ರೇಷನ್ನ ಕ್ಯಾರಿ ಆಗ್ತಿರುತ್ತೆ. ರೋಗಗಳು ಹಂಗೆ ಕ್ಯಾರಿ ಆಗ್ತಿರುತ್ತೆ, ಕರ್ಮಗಳು ಹಂಗೆ ಕ್ಯಾರಿ ಆಗ್ತಿರುತ್ತೆ. ಪರಿಹಾರ ಇದೆ. ನೀವು ಮೊದಲೇ ಬಿಫೋರೇ ಮಾಡ್ಕೋಬೇಕು. ಈಗ ನನ್ನಮ್ಮ ಕ್ಯಾನ್ಸರ್ ಇತ್ತು 4 ಜನರೇಷನ್ನು, ಅಂದರೆ ನನ್ನ ಅಜ್ಜನ ಅಪ್ಪನೋ ಅವರಮ್ಮನೂ ಇತ್ತು. ಬಟ್ ಅದನ್ನ ಯಾರೂ ನೋಡಿಲ್ಲ. ಈಗ ನನಗೆ ನನ್ನ ಮಕ್ಳಿಗೆ ಅವ್ರ ಮಕ್ಳಿಗೆ ಬರಬಾರ್ದು ಅಂತ ನಾನು ಮುಂಚೆನೇ ಪ್ರಿಕಾಷನ್ ತೊಗೊಂಡ್ಬಿಟ್ಟೆ. ಇದು ಯಾರು ಕ್ಯಾರಿ ಮಾಡ್ಕೊಂಡು ಹೋಗಬಾರ್ದು. ಸೊ ಈ ಥರ ಅದು ಯಾವಾಗಲೂ ಈ ರೋಗಗಳು ಹಂಗೆ ಹೆಂಗಾರು ಒಂದಿದ್ದೇ ಇರತ್ತೆ. ಫ್ಯಾಮಿಲೀಲಿ ನನ್ನ ಅಜ್ಜಿಗೆ ಬಿ ಪಿ ಇಲ್ಲ, ನನ್ನ ತಾತಾಗೂ ಬಿ ಪಿ ಇರಲಿಲ್ಲ, ನನ್ನ ಮನೇಲಿ ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗಿರಲಿಲ್ಲ, ನನ್ನ ಅಪ್ಪಗೆ ಹಾರ್ಟ್ ಅಟ್ಯಾಕ್ ಅದು ಆನ್ಸಿಸ್ಟರ್ದಾಗಿದೆಯಾ ಅಂತ ಕೇಳ್ತಾ ಇರ್ತಾರೆ. ಈಗ ನನ್ನಪ್ಪ ನೆಕ್ಸ್ಟ್ ನನ್ಗೆ ಇಲ್ಲ ಇನ್ನು ನನ್ನ ಮಗಳಿಗೋ ಇಲ್ಲ ನನ್ನ ತಂಗಿಗೋ ಆಗಬಾರ್ದು ಅಂದರೆ ನಾನು ಈಗಲೇ ತೊಗೋಬೇಕು ಅದನ್ನೆಲ್ಲ ಪ್ರಿಕಾಷನ್ಸು. ಅವ್ರು ಬದುಕಿದಾಗಲೇ ನಾವು ಮಾಡ್ಕೊಂಡು ಹೋಗಿರಲಿಲ್ಲ. ಅದಾದಮೇಲೆ ನನ್ನಪ್ಪನ ಸೋಲ್ ನೋಡಿದಾಗ ಸೊ ಇದು ಕ್ಯಾರಿ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ನಾವೇನು ಮಾಡ್ತೀವಿ, ಬ್ಲಾಕ್ ಮಾಡಿಬಿಡ್ತೀವಿ, ಅದನ್ನೆಲ್ಲ ತಗೊಂಡು ಹೋಗಲ್ಲ.